ತುಂಬ ಚೆನ್ನಾಗಿದೆ. ಮೈಸೂರಿನಲ್ಲಿರೋರಿಗೆ ಒಳ್ಳೆ ಚಾನ್ಸು. ನೋಡಿ, ಈ ಭಾರತ ಭೂಮಿ ಇದೆಯಲ್ಲ, ಈ ಭಾರತ ಭೂಮಿ ಸ್ವರ್ಗ ಭೂಮಿ ಆಗಿದ್ದಾಗ ಈ ತರ ಸುಖ ಶಾಂತಿ ರಾಜ್ಯ ಇತ್ತು. ಇಲ್ಲಿ 9 ಲಕ್ಷ ಮಾತ್ರ ಜನಸಂಖ್ಯೆ ಇರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಹುಲಿ ಮತ್ತೆ ಹಸು ಒಂದೇ ಕೊಳ್ಳದಲ್ಲಿ ನೀರು ಕುಡಿತಾ ಇರುತ್ತೆ. ಇದಕ್ಕೆ ಸ್ವರ್ಗ ಅಂತ ಹೇಳಾಗುತ್ತೆ. ಹೇಗೆ ಮಹಾತ್ಮ ಗಾಂಧಿ ಕೂಡ ಕನಸು ಕಾಣ್ತಾ ಇದ್ರಲ್ಲ, ಈ ಭಾರತ ಭೂಮಿ ರಾಮರಾಜ್ಯ ಆಗಬೇಕು ಅಂತ ರಾಮರಾಜ್ಯವನ್ನ ಮಾಡಲಿಕ್ಕೆ ತಂದೆ ಪರಮಾತ್ಮ ಶಿವ ಈ ಭೂಮಿಗೆ ಬಂದು ಈ ಒಂದು ಸ್ವರ್ಗ ಸ್ಥಾಪನೆಗೆ ನಿಮಿತ್ತ ಆಗಿದ್ದಾರೆ. ಈಗ ಕಲಿಯುಗದ ಜನಸಂಖ್ಯೆ ನೋಡಿ ಎಷ್ಟಿದೆ. ಇವತ್ತು ಸತ್ಯುಗದ ಜನಸಂಖ್ಯೆ ಎಷ್ಟಿದೆ? ಸತ್ಯುಗದಲ್ಲಿ ಜನಸಂಖ್ಯೆ ಬರೀ 9 ಲಕ್ಷ ಮಾತ್ರ ಇರುತ್ತೆ. ಕಲಿಯುಗದಲ್ಲಿ 800 ಕೋಟಿಯಿಂದ 900 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ದುಃಖ ಶಾಂತಿ ಜಾಸ್ತಿ ಇದೆ. ಈ ಸ್ವರ್ಗ ಪರಮಾತ್ಮ ಸ್ಥಾಪನೆ ಮಾಡ್ತಕ್ಕಂಥ ಈ ಒಂದು ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಒಂದು ಸೋಮನಾಥ ದೇವಾಲಯ ಇದೆಯಲ್ಲ, ಒಂದು ಸೋಮನಾಥ ದೇವಾಲಯವನ್ನ ಒಬ್ಬ ಬಂದು 17 ಬಾರಿ ಲೂಟಿ ಮಾಡ್ದ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಸಂಪತ್ತು ಮುಗಿಲಿಲ್ಲ. ಹೇಗೆ ಆನೆ ಒಂಟೆ ಕುದುರೆಗಳ ಮುಖಾಂತರ ಲೂಟಿ ಮಾಡಿದ್ರು ಕೂಡ ನಮ್ಮ ಭಾರತದ ಸಂಪತ್ತು ಮುಗಿಲಿಲ್ಲ. ಉದಾಹರಣೆಗೆ ಕೃಷ್ಣದೇವರಾಜರ ಕಾಲದಲ್ಲಿ ಏನೋ ಮುತ್ತು ರಕ್ತವನ್ನ ರೋಡಲ್ಲಿ ಕೂತ್ಕೊಂಡು ಅಳದು ಸುರಿತಾ ಇದ್ರು, ಮಾರಾಟ ಮಾಡ್ತಾ ಇದ್ರು. ಆವಾಗ ಎಷ್ಟು ಖುಷಿ ಇತ್ತು. ಮತ್ತೆ ಇವತ್ತೇನಪ್ಪ ಅಂತಂದ್ರೆ, ಒಬ್ಬ ಮೈಸೂರು ಮಹಾರಾಜನ ಹತ್ರ ಒಂದು 700 kg ಚಿನ್ನದ ಕುರ್ಚಿ ಲಾಕರ್ಲಿದೆ. ಅದು ಹಾಗೆ ನಮ್ಮ ಭಾರತ ಭೂಮಿ ಸ್ವರ್ಗ ಭೂಮಿ ಆಗಿತ್ತು ಅನ್ಸುತ್ತಲ್ವ? ಇವತ್ತು ಕಲಿಯುಗದ ಅಂತ್ಯದಲ್ಲಿ ಎಷ್ಟು ದುಃಖ ಶಾಂತಿ ಇದೆ. ಹಾಗಾಗಿ ಇವತ್ತು ಈ ಒಂದು ಭಾರತ ಭೂಮಿಯಲ್ಲಿ ಸ್ವರ್ಗ ಭೂಮಿಯನ್ನಾಗಿ ಮಾಡಲಿಕ್ಕೆ ಪರಮಾತ್ಮ ಶಿವ ಈ ತರಗೆ ಅವತರಣೆ ಆಗಿದ್ದಾರೆ. ಇವತ್ತು ದುಃಖ ಶಾಂತಿ ಜಾಸ್ತಿ ಇದೆ. ತಗೊಳ್ಳಿ, ಈಗ ಒಂದೇ ಒಂದು ಸಣ್ಣ ಕೊರೋನಾ ಇಡೀ ಜಗತ್ತನ್ನ ಅಲುಗಾಡಿಸ್ಬಿಡ್ತೇವೆ. ಹಾಗೆ ಪರಮಾತ್ಮ ಇವತ್ತು ಹೇಳ್ತಾನೆ, ಇವತ್ತು ಈ ಒಂದು ಶಿವರಾತ್ರಿ 90 ವರ್ಷ ಆಯ್ತು. ಇದಕ್ಕೆ 90ನೇ ವರ್ಷದ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಏನಾಗ್ತಿದೆಯಪ್ಪ ಅಂತಂದ್ರೆ ದುಃಖ ಶಾಂತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗೆ 650 ಕೋಟಿಯಿಂದ 700 ಕೋಟಿ ಜನಸಂಖ್ಯೆ, ಅಲ್ಲಿ ಎಷ್ಟು ದುಃಖ ಶಾಂತಿ ಇದೆ. ಈ ಸತ್ಯುಗದಲ್ಲಿ ಬರೀ 9 ಲಕ್ಷ. ಇಲ್ಲಿ ಸುಖ ಶಾಂತಿ ಸಮೃದ್ಧಿ, ಇಲ್ಲಿ ಪರಸ್ಪರ ಯಾರಿಗೂ ದುಃಖ ಕೊಡಲ್ಲ, ಸುಖ ಶಾಂತಿಯಿಂದ ಇರುತ್ತೆ. ಕಲಿಯುಗದಲ್ಲಿ ಒಂದು 4 ಜನ ಇದ್ರು ಕೂಡ ಒಬ್ರು ಪರಸ್ಪರ ಒಬ್ರು ಮುಖ ಒಬ್ರು ನೋಡಲ್ಲ. ದುಃಖ ಶಾಂತಿ ಜಗತ್ತಿನಲ್ಲಿದೆ ಇವತ್ತು. ಅದಕ್ಕೆ ಪರಮಾತ್ಮ ಸ್ಥಾಪನೆ ಮಾಡತಕ್ಕಂಥ ಕಾರ್ಯ ಇದು. ಭಗವಂತನ ಕಾರ್ಯದಲ್ಲಿ ಯಾರು ಸಹಯೋಗಿ ಆಗ್ತಾರೆ, ತಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ತಾರೆ, ಅವ್ರ ಜೀವನ ಪರಿವರ್ತನೆ ಆಗುತ್ತೆ. ಅವರು ಸತ್ಯುಗದ ಕಡೆ ಬರ್ತಾರೆ, ಕಲಿಯುಗದವರು ಕಲಿಯುಗದ ಕಡೆ ಇರ್ತಾರೆ. ಯಾವ ರಂಗ ಇಲ್ಲ.